ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಇದು ನಂಗೆ ಆಕ್ಚುಲಿ ನೆಟ್ಟಿನ ಸಿಕ್ಕಿತು. ನಂಗೆ ಅದು ನೋಡೋದಲ್ಲೇ ನಂಗೆ ಆಶ್ಚರ್ಯ ಆಯ್ತು, ಹೀಗೆ ಸಹ ಮಾಡ್ತಾರಾ ಅಂತ. ಅದಕ್ಕೆ ನಂಗೆ ಟ್ರೈ ಮಾಡ್ಲಿಕ್ಕಿತ್ತು, ಸೊ ನಾ ಮಾಡ್ತಿದ್ದೇನೆ. ಇದು ಸುವರ್ಣಗೆಡ್ಡೆದು ಚಾಪ್ ಅಂತ ಹೇಳ್ತಾರೆ ಇದಕ್ಕೆ. ನಂಗೆ ಆಶ್ಚರ್ಯ, ರಿಯಲಿ ಆಶ್ಚರ್ಯ ಆಯ್ತು ನಂಗೆ. ಹಾಗೆ ಒಂದು ರೆಸಿಪಿ ಉಂಟು ಅಂತ ನೋಡುವಾಗ ಅದಕ್ಕೆ ಟ್ರೈ ಮಾಡ್ತಿದ್ದೇನೆ ನಾನು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾನು ಸುವರ್ಣಗೆಡ್ಡೆಯ ಚಾಪ್ಸ್ ಮಾಡ್ತಿದ್ದೇನೆ. ಇದೊಂದು ಯುನೀಕ್ ರೆಸಿಪಿ. ನನಗೆ ತುಂಬಾ ಖುಷಿ ಆಯ್ತು ಇದು ನೋಡಿ ರೆಸಿಪಿ, ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿದ್ದೇನೆ. ಸಿಂಪಲ್ ಉಂಟು ರೆಸಿಪಿ, ಕಷ್ಟ ಏನಿಲ್ಲ, ಬೇಗ ಕೂಡ ಆಗ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾವೀಗ. ಮೊದಲಿಗೆ ಒಂದು ಮಸಾಲ ಮಾಡ್ಲಿಕ್ಕೆ ಉಂಟು, ಅದನ್ನು ಮಾಡಿ ಫಸ್ಟ್ ರೆಡಿ ಮಾಡಿ ಇಡುವ. ಮಸಾಲೆಗೆ ಬೇಕಾಗುವ ಸಾಮಗ್ರಿ: ಪುದೀನ, ಕೊರಿಯಂಡರ್, ಗ್ರೀನ್ ಚಿಲ್ಲೀಸ್ ನಿಮಗೆ ಖಾರ ಹೇಗೆ ಬೇಕು ಹಾಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಚಿಕ್ಕ ಪೀಸ್ ಶುಂಠಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್, ಮತ್ತೆ ದಾಲ್ಚಿನ್ನಿ ಮತ್ತೆ ಲವಂಗ, ಮತ್ತೆ ಒಂದು ಅರ್ಧದಷ್ಟು ಕಾಯಿ ತುರಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಬಾಣಲೆಗೆ ಒಂದು ಕಪ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಫ್ರೈ ಮಾಡ್ಲಿಕ್ಕೆ, ಡೀಪ್ ಫ್ರೈ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಬೇಕು ಫಸ್ಟಿಗೆ. ಮತ್ತೆ ಅದರಿಂದ ನಾವು ತೆಗೆಯುವ ಎಣ್ಣೆಯನ್ನು. ಫಸ್ಟಿಗೆ ಈ ಸುವರ್ಣಗೆಡ್ಡೆಯನ್ನು ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡಬಹುದು. ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು. ಅಂದ್ರೆ ಈಗ ನೋಡಿ ಇಷ್ಟುವರೆಗೆ ಫ್ರೈ ಮಾಡ್ಬೇಕು, ಕ್ರಿಸ್ಪ್ ಆಗುವ ತನಕ. ಅದರ ನಂತರ ಇದನ್ನು ತೆಗೆದಿಡಿರಿ. ನಂತರ ಅದರಲ್ಲಿದ್ದ ಎಣ್ಣೆ ಕೂಡ ನಮ್ಗೆ ಅಷ್ಟು ಬೇಡ, ನಮ್ಗೆ ಜಸ್ಟ್ 2 ಟೀ ಸ್ಪೂನ್ ಎಣ್ಣೆ ಇದ್ರೆ ಸಾಕು. ಈಗ ಇದಕ್ಕೆ 1-2 ಸ್ಲೈಸ್ ಮಾಡಿದ್ದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಹಳದಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಕ್ಕೆ ಜಾಸ್ತಿ ಹಾಕಬೇಡಿ. ನಾನ್ ವೆಜ್ಜಿಗಾದ್ರೆ ಹಾಕ್ತಾರೆ ಸ್ವಲ್ಪ ಜಾಸ್ತಿ, ವೆಜ್ಜಿಗೆಲ್ಲ ಸ್ವಲ್ಪ ಕಮ್ಮಿ ಹಾಕಬೇಕು, ಇಲ್ಲದಿದ್ರೆ ಅದರ ಸ್ಮೆಲ್ಲೇ ಬರ್ತದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗ್ಬೇಕು. ಅದರ ನಂತರ ಇದಕ್ಕೆ ಕಾಲಿಫ್ಲವರ್ ಮತ್ತೆ ಗ್ರೀನ್ ಪೀಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ 1-2 ಟೊಮೆಟೊವನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಒಳ್ಳೆ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ನೋಡಿ ಎಲ್ಲ ಒಳ್ಳೆಯಾಗಿ ಫ್ರೈ ಆಗಿದೆ, ಟೊಮೆಟೊ ಕೂಡ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನಂತರ
ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ, ಅದು ತಿಕ್ ಆಗುವ ತನಕ ಫ್ರೈ ಮಾಡ್ಬೇಕು ಇದನ್ನು. ನೋಡಿ, ಇಷ್ಟುವರೆಗೆ ನೀವು ಫ್ರೈ ಮಾಡಬೇಕು. ಒಳ್ಳೆ ಅದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ಈ ಸ್ಟೇಜ್ ಅಲ್ಲಿ ನಾವು ಉಪ್ಪು ಹಾಕ್ಲಿಕ್ಕೆ ಉಂಟು. ನಾವು ಸಾಲ್ಟ್ ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು ಅರ್ಧದಷ್ಟು ಲೈಮ್ ಜ್ಯೂಸ್ ಅನ್ನು ಹಾಕುವ. ಲೈಮ್ ಅನ್ನು ಹಿಂಡಿ ಹಾಕಿ ಒಂದು ಅರ್ಧ ಸಾಕು. ಹಾಗೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಸ್ವರ್ಣಗಡ್ಡೆಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ಬೇಕಾದ್ರೆ ಸ್ವಲ್ಪ ನೀರು ಹಾಕಬಹುದು, ಅದು ಸ್ವಲ್ಪ ಬೇಯಬೇಕಲ್ಲ, ಇದು ತುಂಬಾ ಡ್ರೈ ಉಂಟಲ್ಲ, ಅದಕ್ಕೋಸ್ಕರ ಒಂದು ½ ಕಪ್ ಅಷ್ಟು ನೀರು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಇದನ್ನು ಬೇಯಿಸಿ. ಒಂದು 5 to 6 minutes ಅಟ್ ಲೀಸ್ಟ್ ಬೇಯಿಸಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಸ್ವರ್ಣಗಡ್ಡೆಯ ಚಾಪ್ ರೆಡಿ ಆಗಿದೆ. ಇದನ್ನು ನೀವು ಚಪಾತಿ, ರೋಟಿ, ನಾನ್ ಯಾವುದರ ಜೊತೆ ಕೂಡ ತಿನ್ಬಹುದು. ಇವನ್ ರೈಸ್ ಜೊತೆ ಕೂಡ ತಿನ್ಬಹುದು. ಅಷ್ಟು ಒಳ್ಳೇದಾಗ್ತದೆ. ಟೇಸ್ಟ್ ಒಳ್ಳೆ ಫ್ರೇಗ್ರೆನ್ಸ್ ಸಿಗ್ತದೆ ಇದರಲ್ಲಿ ತಿನ್ನುವಾಗ. ಟ್ರೈ ಮಾಡಿ ನೋಡಿ ಒಮ್ಮೆ. ಇದು ತುಂಬಾ ಒಳ್ಳೆ ಟೇಸ್ಟ್ ಬಂದಿದೆ. ಮತ್ತೆ ಇದು ನೀವು ಚಪಾತಿ, ರೋಟಿ, ನಾನ್ ಯಾವುದರ ಜೊತೆ ಕೂಡ ತಿನ್ಬಹುದು. ತುಂಬಾ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಫ್ಲೇವರ್ಫುಲ್ ಇದು ಟೇಸ್ಟ್ ಸಿಗ್ತದೆ ನಮ್ಗೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.